ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬದನೆಕಾಯಿ ಮಸಾಲ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ನಾವು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಅನ್ನದ ಜೊತೆನೂ ಹಚ್ಕೊಂಡ್ರು ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದನ್ನ ರೆಸಿಪಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕ್ಕೋಬೇಕು. ಮತ್ತು ಒಂದು 4-5 ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದಾದಮೇಲೆ ಒಂದು 10-12 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ನಾವು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೋಬೇಕು. ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಇದನ್ನೆಲ್ಲದನ್ನು ಉರಿಬೇಕು. ನೋಡಿ, ಕಡಲೆ ಬೀಜ ಆಗಿರ್ಬೋದು, ಬೆಳ್ಳುಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿ ಅದೆಲ್ಲ ನೀಟಾಗಿ ಫ್ರೈ ಆಗೋ ರೀತಿ ಈ ಥರ ನಾವು ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರನ್ನು ತಗೋಬೇಕು. ಈ ಥರ ಎಲ್ಲ ರೋಸ್ಟ್ ಆದಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ನಾವು ಇವಾಗ ಏನು ಹುರ್ತಿರ್ತಕ್ಕಂಥ ಅಷ್ಟು ಮಸಾಲ ಪದಾರ್ಥನ ಹಾಕ್ಕೋಬೇಕು. ಹಾಕ್ಬಿಟ್ಟು ಇದನ್ನು ನಾವು ಫುಲ್ಲು ನೈಸಾಗಿ ರುಬ್ಬಾರ್ದು, ಆಮೇಲೆ ನೀರನ್ನು ಕೂಡ ಹಾಕ್ಬಾರ್ದು. ಜಸ್ಟ್ ಇದನ್ನು ನಾವು ತರ್ತರಿಯಾಗೆ ರುಬ್ಬಬೇಕು. ನೋಡಿ, ತೋರಿಸ್ತೀನಿ ಇಲ್ಲಿ, ಇದೇ ರೀತಿ ನಾವು ತರ್ತರಿಯಾಗೆ ಇರಬೇಕಿದು. ಈ ಥರ ನಾವು ಇದನ್ನು ರುಬ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಈ ಥರದ ಒಂದು ದಪ್ಪ ಬದನೆಕಾಯಿಯನ್ನು ತಗೊಂಡ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಹೆಚ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡಬೇಕು. ಈ ಥರ ನೀಟಾಗಿ 2 ಬದನೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೋಬೇಕು. ನಾವು ಯಾವಾಗಲೂ ಫಸ್ಟಿಗೆ ಮಸಾಲೆ ಪದಾರ್ಥನ ಹುರಿದಾದ್ಮೇಲೆ ನಾವು ನೆಕ್ಸ್ಟ್ ಈ ಪ್ರೊಸೀಜರು ಅಂದರೆ ನೆಕ್ಸ್ಟ್ ಬದನೆಕಾಯಿನ ಕಟ್ ಮಾಡಬೇಕು. ನಾವು ಫಸ್ಟಿಗೆ ಬದನೆಕಾಯಿನ ಕಟ್ ಮಾಡಿದಾಗ ಏನಾಗುತ್ತೆ, ಬದನೆಕಾಯಿ ಬೇಗ ಕಪ್ಪು ಕಲರ್ ಆಗೋದ್ರಿಂದ ಸೊ ನಾವು ಆ ಮಸಾಲೆ ಹುರಿದಾದ್ಮೇಲೆ ಈ ಥರ ನಾವು ಈ ಬದನೆಕಾಯಿನ ಈ ಥರ ಹೆಚ್ಕೊಂಡ್ಬಿಟ್ಟು ನೀರಿನಲ್ಲಿ ಹಾಕಿಡಬೇಕು. ಯಾವಾಗಲೂ ಅಷ್ಟೇ ನಾವು ಹೆಚ್ಚಿರ್ತಕ್ಕಂಥ ಬದನೆಕಾಯಿಗಳನ್ನು ನೀರಿನಲ್ಲೇ ಹಾಕಬೇಕು, ಅವಾಗ ಅದು ಕಪ್ಪಾಗಲ್ಲ. ಸೊ ಈ ಥರ ನೀರಿಗೆ ಹಾಕಿ ಇಟ್ಮೇಲೆ ಸೈಡಿಗೆ ನೆಕ್ಸ್ಟ್ ನಾವು ಈಗೇನು ಮಸಾಲ ಪದಾರ್ಥ ಉಟ್ಕೊಂಡಿದ್ದ ಪ್ಯಾನ್ ಇತ್ತಲ್ಲ, ಅದೇ ಪ್ಯಾನಿಗೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಾವು 1 ಟೀ ಸ್ಪೂನ್ ಅಷ್ಟು ಇಂಗನ್ನು ಹಾಕಬೇಕು. ಹಿಂಗೆಲ್ಲ ಸಿಡಿದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಒಂದು 5-6 ಕರಿಬೇವು ಹೂವನ್ನು ಹಾಕ್ಕೊಂಡ್ಬಿಟ್ಟು 1-2 ಚಿಕ್ಕ ಗೆಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ನೋಡಿ, ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ ನಾವು ಇವಾಗ ಏನು ಆಲ್ರೆಡಿ ಹೆಚ್ಚಿಡ್ಕೊಂಡಿದ್ದೀವಲ್ಲ ಬದನೆಕಾಯಿ, ಅದನ್ನು ಈ ಫ್ರೈ ಆಗ್ತಿರ್ತಕ್ಕಂತಹ ಈರುಳ್ಳಿಗೆ ಹಾಕಬೇಕು. ನಾವೇನು ಎಷ್ಟು ಬದನೆಕಾಯಿ ಇಟ್ಕೊಂಡಿದ್ದೀವಲ್ಲ ಅಷ್ಟು ಬದನೆಕಾಯಿನೂ ನೀರಿನಲ್ಲೇ ಹಾಕಿ ಇಟ್ಟಿರಬೇಕು. ನಾವು ಅದನ್ನು ತೆಗೆದಾಗ ಏನಾಗುತ್ತೆ, ಬದನೆಕಾಯಿ ಕಪ್ಪಾಗುತ್ತೆ. ಸೊ ಈ ಥರ 1-2 ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಅದೆಲ್ಲ ನೀಟಾಗಿ ಎಣ್ಣೆ ಅಂಶನೆಲ್ಲ ಹೀರ್ಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 10-15 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ ಟೊಮೊಟೊನ ಹಾಕಬೇಕು. ಇಲ್ಲಿ ಒಂದು 2 ಟೊಮೊಟೊನ, ದೊಡ್ಡದಾಗಿರ್ತಕ್ಕಂಥ ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಷ್ಟು ಪ್ರೊಸೀಜರನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬದನೆಕಾಯಿನ ಫ್ರೈ ಮಾಡಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ತಳ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲ ಪದಾರ್ಥ ಇತ್ತಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದ್ದಾಗ ನೆಕ್ಸ್ಟ್ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ಒಂದು 1/4 ಟೀ ಸ್ಪೂನು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಉಪ್ಪನ್ನು ಯಾವಾಗ ಹಾಕ್ತೀವೋ ಆವಾಗಲಿಂದನೇ ಅದು ಉಪ್ಪಿನಂಶನೆಲ್ಲ ನೀಟಾಗಿ ಹೀರ್ಕೊಂಡು ಬದನೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ.
ಸೊ ನೋಡಿ ಈ ಥರ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಬಿಟ್ಟರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ ಅದು ಬೆಂದಿರಬೇಕು. ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೆಂದಿರಬಾರ್ದು, ಅದು ಮುಕ್ಕಾಲು ಭಾಗ ಬೆಂದಿರಬೇಕು. ನೋಡಿ ನಮ್ಗೆ ಗೊತ್ತಾಗ್ತಾ ಇದೆ ಅದು ಬೆಂದಿರ್ತಕ್ಕಂತಹ ಇದು. ಅದಾದಮೇಲೆ ನೆಕ್ಸ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬಿಸಿ ಬಿಸಿಯಾದಂತಹ ಬದನೆಕಾಯಿ ಮಸಾಲ ಕರಿ ರೆಡಿ. ಸೊ ನೋಡಿ ಈ ಥರ ಗ್ರೇವಿ ಮಾಡ್ಕೊಳೋದ್ರಿಂದ ಇದನ್ನು ನೀವು ಚಪಾತಿ ಜೊತೆ ಆಗಿರ್ಬೋದು ಅಥವಾ ರೊಟ್ಟಿಗೆ ಇದು ತುಂಬ ಬೆಸ್ಟ್ ಕಾಂಬಿನೇಷನ್ನು. ಸೊ ನೋಡಿ ಈ ಥರದ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ಥರ ಮಾಡಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದಂತಹ ಕರಿ ರೆಡಿ ಆಗುತ್ತೆ. ಅದನ್ನು ನಾವು ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು ಅಥವಾ ರೊಟ್ಟಿ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ ಆದಂತಹ ಕೇವಲ ಒಂದು 10ರಿಂದ 15 ನಿಮಿಷಗಳ ಟೈಮ್ ಒಳಗಡೆ ಈ ಥರದ ಒಂದು ಕರಿನ ನಾವು ಮಾಡ್ಬೋದು ಈಸಿಯಾಗಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಈ ಥರ ಬಿಸಿ ಬಿಸಿಯಾದ ಚಪಾತಿ ಜೊತೆ ಹಚ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು ವಾರಗಳ ಕಾಲ ಫ್ರಿಜ್ನಲ್ಲಿ ಇಟ್ಟರು ಇದು ಹಾಳಾಗಲ್ಲ, ಹೊರಗಡೆನೇ 2 ದಿನಗಳ ಕಾಲ ಇಟ್ಟರು ಹಾಳಾಗಲ್ಲ, ಏಕೆಂದರೆ ನಾವು ಇದಕ್ಕೆ ನೀರನ್ನು ಯೂಸ್ ಮಾಡದೇ ಇರೋ ಕಾರಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.